ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ಮಳೆ ಸ್ಟಾರ್ಟ್ ಆಯಿತು, ಅವಾಗೆ ನೆಗಡಿ ಕೆಮ್ಮು ಶೀತ ಎಲ್ಲರಿಗೂ ಸ್ಟಾರ್ಟ್ ಆಗಿದೆ. ಈ ಸೀಸನ್ಗಾಗಿ ಮತ್ತು ಇಂಥ ಟೈಮಲ್ಲಿ ಈ ಥರ ಸಾರು ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಬಾಯಿನೂ ರುಚಿಯಾಗುತ್ತೆ. ಒಂದು ಗ್ಲಾಸ್ ಈ ರಸಮ್ ಕುಡಿದ್ಬಿಟ್ರೆ ಆರಾಮ ಅನಿಸುತ್ತೆ ದೇಹಕ್ಕೆ ಮತ್ತು ಮನಸ್ಸಿಗೆ. ತುಂಬ ಸುಲಭವಾಗಿ ಮಾಡ್ಬೋದು. ಯಾರ್ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೋಡಿ, ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ರಸಮ್ಮು ಸೂಪರಾಗಿರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಹಾಕಿ. ಹಾಗಾದರೆ ಬನ್ನಿ ಮೆಣಸು ಸಾರು ಅಥವಾ ರಸಮ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಸ್ಪೂನು ಮೆಣಸು ತೊಗೊಂಡಿದ್ದೀನಿ, 2 ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಮೆಣಸು ಜಾಸ್ತಿ ಒಬ್ಬೊಬ್ಬರಿಗೆ ಆಗಿ ಬರಲ್ಲ, ನಾನು ಅದಕ್ಕೋಸ್ಕರ 1 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು 1 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಏನಕ್ಕೆ ಅಂದರೆ ಫ್ಲೇವರು ಮತ್ತು ಸ್ವಲ್ಪ ಸಾರು ಮಂದಾಗುತ್ತೆ ಅಂತ. ಈಗ ಚೆನ್ನಾಗಿ ಹುರಿದು ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಹಸಿ ಬೆಳ್ಳುಳ್ಳಿ. ಇದನ್ನು ಮಿಕ್ಸಿಗೆ ಹಾಕಿ ಸೈಡಲ್ಲಿ ಇಟ್ಕೊಂಡ್ಬಿಡೋಣ. ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ ಎಣ್ಣೆ ಕಡಿಮೆ ಹಾಕ್ತಿದ್ದೀನಿ, ಯಾಕಂದರೆ ರಸಮ್ ಕುಡಿತೀವಲ್ಲ, ಎಣ್ಣೆ ಇದ್ದರೆ ಗಂಟ್ಲಿಗೆ ಎಣ್ಣೆ ಹಿಡಿಯುತ್ತೆ ಅಂತ. ನಾನಿಲ್ಲಿ 2 ಸ್ಪೂನು ಅಥವಾ 1.5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಮತ್ತು ಕರಿಬೇವು ಹಾಕ್ಕೊಳ್ಳೋಣ. ಇವಾಗ ನಾನಿಲ್ಲಿ ಅಚ್ಚ ಖಾರದ ಪುಡಿ ಆಗಲಿ ಮತ್ತು ಹಸಿಮೆಣಸಿನ್ಕಾಯಿ ಆಗಲಿ ಏನೂ ಹಾಕಲ್ಲ. ನಾನು 2 ರಿಂದ 3 ಒಣ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ, ಸುಮ್ಮನೆ ಖಾರಕ್ಕಿರಲಿ ಅಂತ. ಇಲ್ಲಿ ಮೆಣಸು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಸರಿ ಹೋಗುತ್ತೆ ಸಾರಿಗೆ. ಈ ಮಿಕ್ಸಿಗೆ ಹಾಕಿರ್ತೀವಲ್ಲ, ಅದನ್ನು ಈಗ ಎಣ್ಣೆಲಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಈಗ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿರ್ತೀವಲ್ಲ, ಇದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಅದು ಹಸಿ ಸ್ಮೆಲ್ ಇರೋದು ಹೋಗುತ್ತೆ, ಬೆಳ್ಳುಳ್ಳಿದು ಅದೆಲ್ಲ. ಇಲ್ಲಿ 2 ರಿಂದ 3 ಟೊಮೊಟೊ ತಗೊಂಡಿದೆ. ಇವಾಗ ಹಾಕ್ಕೊಳ್ಳೋಣ. ಸ್ವಲ್ಪ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಈ ಥರ ಫ್ರೈ ಆದರೆ ಟೊಮೊಟೊ ಬೇಗ ಕುದಿಯುತ್ತೆ. ಹಾಗಾಗಿ ಈಗ ಹುಣಸೆ ರಸ ಹಾಕ್ಕೊಳ್ಳೋಣ. ಹುಣಸೆ ರಸ ನಿಮಗೆ ಹುಳಿ ಎಷ್ಟು ಬೇಕೋ ಅದ್ರ ಮೇಲೆ ಡಿಪೆಂಡು. ಹಣ್ಣು ಜವಾರಿ ಆದರೆ ಸ್ವಲ್ಪ ಹುಣಸೆಹಣ್ಣು ಬೇಕಾಗುತ್ತೆ, ಹೈಬ್ರಿಡ್ ಟೊಮೆಟೊ ಆದರೆ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿ ಬೇಕಾಗುತ್ತೆ. ನೋಡಿ, ಇದು ಹುಳಿ ಹಾಕಿದ್ದೀವಿ. ಇವಾಗ ಅರಿಶಿನ, ಖಾರ ಏನು ಬೇಡ, ಆಗಿದೆ ಆಗಲೇ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ. ಮೇನ್ ಇಲ್ಲಿ ಸ್ವಲ್ಪ ಬೆಲ್ಲ ಹಾಕಿರೇ ಅದು ರಸಮ್ ಟೇಸ್ಟಿ ಆಗಿರುತ್ತೆ, ಇಲ್ಲಿದ್ರೆ ಊಟ ಮಾಡೋಕ್ಕಾಗಲ್ಲ, ಅದು ಒಂಥರ ಟೇಸ್ಟಿ ಇರಲ್ಲ. ನೋಡಿ, ಈಗ ಟೊಮೊಟೊ ಮತ್ತು ಎಲ್ಲ ಚೆನ್ನಾಗಿ ಕುದ್ದಿದೆ. ಇವಾಗ ಅದನ್ನು ಬೆಳಗೊಂಡು ತಗೊಂಡು ತಟ್ಸೋಣ. ಇವಾಗ ನಿಮಗೆ ಎಷ್ಟು ಅದು ಗ್ರೇವಿ ಎಷ್ಟಿದೆ ಅದಕ್ಕೆ ನೀರು ತಕ್ಕಷ್ಟು ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಹಾಕಬಾರ್ದು ಮತ್ತು ಕಡಿಮೆನೂ ಹಾಕಬಾರ್ದು. ಉಪ್ಪು ಖಾರ ತಕ್ಕಷ್ಟು ನೀರು ಹಾಕ್ಕೊಳ್ಳೋಣ. ಇವಾಗ ನೋಡಿ, ನೀರು ಹಾಕಿದ್ದೀವಿ. ಈಗ ಕುದಿಬೇಕು, 1 ಉಗಿ ಕುದಿಬೇಕಿದು. ನೋಡಿ, ರಸಮ್ ರೆಡಿಯಾಗಿದೆ. ಈ ಮಳೆಗಾಲದಲ್ಲಿ ಮಾತ್ರ ಇದು ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಎಲ್ರಿಗೂ ವಾರದಲ್ಲಿ 2 ರಿಂದ 3 ಸಲ ಮಾಡಿದರೆ ನೆಗಡಿ ಕೆಮ್ಮು ಏನೇ ಬಂದ್ರೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಇರುತ್ತೆ. ನನಗೂ ಹುಷಾರಿಲ್ಲ, ಹಾಗಾಗಿ ಇವತ್ತು ನಾನು ರಸಮ್ ಮಾಡ್ತಿದ್ದೀನಿ. ಈ ಬಿಸಿ ಬಿಸಿ ರಸಮ್ಮು ಮತ್ತು ಬಿಸಿ ಬಿಸಿ ಅನ್ನ
ಸೂಪರಾಗಿರುತ್ತೆ. ಈ ನೆಗಡಿ ಕೆಮ್ಮು ಬಂದಾಗ ಬಾಯಿ ರುಚಿ ಇರಲ್ಲ ಅಂತಾರಲ್ಲ, ಅವ್ರು ಮಾತ್ರ ಈ ಥರ ಮಾಡ್ಕೊಂಡು ಒಂದ್ಸಲ ಊಟ ಮಾಡಿ ನೋಡಿ. ಯಾರ್ಯಾರಿಗೆ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.